Hello everyone, Namaskara. Welcome back to another episode of Sunday with Vachana. ಬಂಧುಗಳೇ, ನಿಮಗೆ ಕೂಡ ವಚನವನ್ನು ವಾಚನ ಮಾಡೋದರಲ್ಲಿ ಆಸಕ್ತಿ ಇದ್ದರೆ, ವಚನ ಗಾಯನ ಮಾಡೋದರಲ್ಲಿ ಆಸಕ್ತಿ ಇದ್ದರೆ ಅದನ್ನು ರೆಕಾರ್ಡ್ ಮಾಡಿ ವಚನ ವಾಹಿನಿ ಚಾನಲ್ಗೆ ನೀವು ಕಳುಹಿಸಬಹುದು. ನಾವೆಲ್ಲರೂ ಸೇರಿ ವಚನಗಳನ್ನು ಹೆಚ್ಚಾಗಿ ಓದೋಣ, ಕಲಿಯೋಣ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಹಾಗೂ ವಚನಗಳನ್ನು ಬಹಳಷ್ಟು ಜನರ ಹತ್ರ ರೀಚ್ ಆಗುವ ಹಾಗೆ ಮಾಡೋಣ, ಅದರತ್ತ ಹೆಜ್ಜೆ ಇಡೋಣ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನಲ್ಲಿ ಅಕ್ಕ ಮಹಾದೇವಿಯವರ ಒಂದಿಷ್ಟು ವಚನಗಳನ್ನು ವಾಚನ ಮಾಡ್ತೇನೆ. ಮೊದಲನೆಯ ವಚನ: ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದರೆ ಕರ್ಪೂರದ ಗಿರಿಯನುರಿಕೊಂಬಂತೆ. ನೋಡಿ, ಅರಿಯದವರೊಡನೆ ಸಂಘವನ್ನ ಮಾಡಿದ್ರೆ ಹೇಗಿರುತ್ತೆ? ಕಲ್ಲ ಹೊಯ್ದು ಕಿಡಿಯನ್ನ ತೆಗೆದುಕೊಂಡಂತೆ ಇರುತ್ತೆ. ಬಲ್ಲವರೊಡನೆ ಸಂಘ ಮಾಡಿದರೆ ಅದು ಮೊಸರನ್ನ ಹೊಸೆದು ಬೆಣ್ಣೆಯು ಹೇಗೆ ಬರುತ್ತೆ ಮೊಸರಿಂದ ಹಾಗೆ ಇರುತ್ತೆ. ಹಾಗೂ ಚನ್ನಮಲ್ಲಿಕಾರ್ಜುನಯ್ಯ ಶರಣರ ಸಂಘವನ್ನ ಮಾಡಿದರೆ ಕರ್ಪೂರದ ಗಿರಿಯನುರಿಕೊಂಬಂತೆ. ಅಂದರೆ ಕರ್ಪೂರವನ್ನು ನಾವು ಬೆಳಗಿಸಿದಾಗ ಕರ್ಪೂರ ಎಲ್ಲಿದೆ, ಉರಿ ಎಲ್ಲಿದೆ ಅಂತ ಗೊತ್ತಾಗಲ್ಲ, ಎರಡೂ ಒಂದರಲ್ಲಿ ಒಂದು ಸಮರಸವಾಗಿರುತ್ತೆ. ಹಾಗೆ ಶರಣರ ಸಂಘವನ್ನ ಮಾಡಿದರೆ ಕರ್ಪೂರದ ಗಿರಿಯನುರಿ ಕೊಂಬಂತೆ. ಎರಡನೆಯ ವಚನ: ಅಷ್ಟದಳ ಕಮಲದ ಆತ್ಮದೊಳಗೆ ಸೃಷ್ಟಿ ಜನಿಸಿ ಕೂರುಮ ದಿಗುದಂತಿ ದಿಗುವಳಯವ ನುಂಗಿ ನಿಜ ಶೂನ್ಯ ತಾನಾದ ಬಳಿಕ ತನ್ನ ತಾನರಿದ ನಿಜಪದ ಭಿನ್ನ ಯೋಗಕ್ಕೆ ಬಹುದೇ ಕಂಗಳ ನೋಟದಲ್ಲಿ ಮನದ ಸೊಗಸಿನಲ್ಲಿ ಆ ನಂಗನ ದಾಳಿಯ ನಗಲಿದೆ ನನ್ನ ಮರೀಚಿಕ ಜಗದೊಳಡಗಿದಂತಹ ಪ್ರಾಣಿ ವ್ಯಾಧ್ಯನ ಬಲೆಯೊಳಗಬಹುದೇ ಎನ್ನ ದೇವ ಚನ್ನಮಲ್ಲಿಕಾರ್ಜುನನಲ್ಲದೆ ಪರಪುರುಷರು ನಮಗಾಗದಣ್ಣ. ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ಯಾರ ದಾಳಿಯೂ ಕೂಡ ನನಗೆ ಸೋಂಕುವುದಿಲ್ಲ, ನನಗೆ ಅದು ತಡೆಯನ್ನ ಒಡ್ಡುವುದಿಲ್ಲ, ನಾನು ಚನ್ನಮಲ್ಲಿಕಾರ್ಜುನನಿಗೆ ಸಂಪೂರ್ಣವಾಗಿ ನನ್ನನ್ನು ನಾನು ಒಪ್ಪಿಸಿಕೊಂಡ ಮೇಲೆ ಬೇರೆ ಪರಪುರುಷರು ನಮಗಾಗದಣ್ಣ, ಪರಪುರುಷರ ವಿಚಾರಕ್ಕೆ ನನ್ನ ಮನ ಯಾವತ್ತೂ ಕೂಡ ಒಗ್ಗೊಲ್ಲ, ಅದರ ಆಸ್ಪದವೇ ಇಲ್ಲ ಅಂತ ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ನಮಗೆ ಹೇಳ್ತಾರೆ. ಮುಂದಿನ ವಚನವನ್ನು ನೋಡೋಣ. ಆಡುವುದು ಹಾಡುವುದು ಹೇಳುವುದು ಕೇಳುವುದು ನಡೆಯುವುದು ನುಡಿಯುವುದು ಸರಳ ಸಮ್ಮೇಳವಾಗಿಪ್ಪುದಯ್ಯ ಶರಣರೊಡನೆ. ಚನ್ನಮಲ್ಲಿಕಾರ್ಜುನಯ್ಯ ನೀ ಕೊಟ್ಟ ಆಯುಷ್ಯವುಳ್ಳನ್ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆನು. ಅಕ್ಕ ಮಹಾದೇವಿಯವರದು ಸಂಪೂರ್ಣವಾಗಿ ಸಮರ್ಪಿತವಾಗಿರುವಂತಹ ಭಕ್ತಿ. ಆಡೋದು ಹಾಡೋದು ಕೇಳೋದು ನಡೆಯೋದು ನುಡಿಯೋದು ಸರಳ ಸಮ್ಮೇಳವಾಗಿಪ್ಪುದಯ್ಯ ಶರಣರೊಡನೆ, ಇವೆಲ್ಲವೂ ಕೂಡ ಚನ್ನಮಲ್ಲಿಕಾರ್ಜುನನಿಗೆ ಸಮರ್ಪಿತವಾಗಿರುವಂತಹದು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ನಡೆ ನುಡಿ ಕಾರ್ಯ ಎಲ್ಲದೂ ಕೂಡ ಆ ದೇವ ಚನ್ನಮಲ್ಲಿಕಾರ್ಜುನನಿಗೆ ಸಮರ್ಪಿತವಾಗಿದೆ. ಮುಂದಿನ ವಚನವನ್ನ ನೋಡೋದಾದ್ರೆ: ಉಡುವೆ ನಾನು ಲಿಂಗಕ್ಕೆಂದು ತೊಡುವೆ ನಾನು ಲಿಂಗಕ್ಕೆಂದು ಮಾಡುವೆ ನಾನು ಲಿಂಗಕ್ಕೆಂದು ನೋಡುವೆ ನಾನು ಲಿಂಗಕ್ಕೆಂದು ಎನ್ನಂತರಂಗ ಬಹಿರಂಗಗಳು ಲಿಂಗಕ್ಕಾಗಿ ಮಾಡಿಯೂ ಮಾಡದಂತಿಪ್ಪೆ ನೋಡ ಆನೆನ್ನ ಚನ್ನಮಲ್ಲಿಕಾರ್ಜುನನೊಳಗಾಗಿ ಹತ್ತರೊಡನೆ ಹನ್ನೊಂದಾಗಿಪ್ಪುದನೇನ ಹೇಳುವೆನಯ್ಯ. ಅಂದರೆ ಪಂಚೇಂದ್ರಿಯಗಳು ಲಿಂಗೇಂದ್ರಿಯ ಆಗಿದೆ. ನಾನು ಓಡೋದು ಕೂಡ ಲಿಂಗಕ್ಕೆ ಅಂತಾನೆ, ತೊಡುವುದು ಲಿಂಗಕ್ಕೆ ಅಂತಾನೆ, ಮಾಡೋದು ನೋಡೋದು ಎನ್ನಂತರಂಗ ಬಹಿರಂಗ ಎಲ್ಲವೂ ಕೂಡ ಲಿಂಗವೇ ಆಗಿದೆ. ಪಂಚೇಂದ್ರಿಯಗಳು ಲಿಂಗೇಂದ್ರಿಯ ಆಗಿರುವಂತಹ ಒಂದು ಬಗೆ. ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೆಯಿರೆ ಈ ಜನ್ಮ ಬಳಿಕಿಲ್ಲ ಚನ್ನಮಲ್ಲಿಕಾರ್ಜುನ ದೇವರು ದೇವನ ನೆನೆದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರೆಂದು. ಬಹಳಷ್ಟು ವಚನಗಳು ಸಿಕ್ಕಿದೆ ಅಕ್ಕ ಮಹಾದೇವಿಯವರದು. ಓದಿದಷ್ಟು ಓದಬೇಕು ಅಂತ ಅನ್ಸುತ್ತೆ. ಅವರು ಬಹಳ ಇಳಿ ವಯಸ್ಸಿನಲ್ಲಿ ಅದ್ಭುತವಾದಂತಹ ಸಾಧನೆಯನ್ನ ಮಾಡಿದವರು. ಕೇವಲ 25-26 ವರ್ಷದವರು ಅವರಾಗಿದ್ರು ಅಂತ ಹೇಳ್ತಾರೆ. ಅವರು ಲಿಂಗೈಕ್ಯರಾದಾಗ, ಚನ್ನಮಲ್ಲಿಕಾರ್ಜುನನಲ್ಲಿ ಒಂದಾದಾಗ. ಆದರೆ ಅಷ್ಟು ಇಳಿ ವಯಸ್ಸಿನಲ್ಲಿ ಅವರಿಗಿದ್ದಂತಹ ಜ್ಞಾನದ ಪರಿಮಿತಿ ಅಪಾರವಾದದ್ದು. ಅದು ನಮಗೆ ಅವರ ವಚನಗಳ ಮುಖಾಂತರವಾಗಿ ತಿಳಿದು ಬರುತ್ತೆ. ಅಕ್ಕ ಮಹಾದೇವಿಯರ ವಚನಗಳನ್ನು ಹೆಚ್ಚಾಗಿ ನಾವು ಕೇಳೋಣ. ನಮ್ಮ ಜೀವನದಲ್ಲಿಯೂ ಕೂಡ ನಾವು ಅಕ್ಕನವರು ಹೇಳಿದ ಹಾಗೆ ಸಮರ್ಪಿತವಾದಂತಹ ಭಕ್ತಿ ನಮ್ಮ ಮನಸ್ಸಿನಲ್ಲಿ ಇರಲಿ ಅಂತ ಹೇಳ್ತಾ, ಹಾಗೂ ಅಕ್ಕ ಮಹಾದೇವಿಯವರ ತರಂಗಿಣಿ ಅನ್ನುವಂತಹ ಒಂದು ಕಾದಂಬರಿಯನ್ನು ನಾನು ಈ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಕಳೆದ 1-2 ವರ್ಷ ಆಗಿರ್ಬೋದು, ಮಧ್ಯದಲ್ಲಿ ಗ್ಯಾಪ್ ಆದರೂ ಕೂಡ, ಆದರೆ ತುಂಬ ಅದ್ಭುತವಾದಂತಹ ಕಾದಂಬರಿ ಅದು.
ನನಗೆ ಅಕ್ಕ ಮಹಾದೇವಿಯವರ ಜೀವನ ಚರಿತ್ರೆಯಲ್ಲಿ ಬಹಳ ಇಷ್ಟವಾದಂತಹ ಕಾದಂಬರಿ ಅಂದರೆ ತರಂಗಿಣಿ ಕಾದಂಬರಿ. ನಾನು ಆರಂಭದಲ್ಲಿ ಈ ತರಂಗಿಣಿಯನ್ನು ಪೋಸ್ಟ್ ಮಾಡಬೇಕಾದ್ರೆ ಒಂದು ಚಾಪ್ಟರ್ನ ಒಂದು ಎಪಿಸೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಕೆಲವೊಂದು ಎಪಿಸೋಡ್ಗಳು 30-40 ಮಿನಿಟ್ಸ್ ಇದೆ. ಆದರೆ ಅದಾದ ನಂತರ ನಮ್ಗೆ ಯಾವಾಗ ಟೈಮ್ ಸಿಗುತ್ತೆ 30-40 ಮಿನಿಟ್ಸ್ ಎವ್ರಿ ಡೇ ಪಾಡ್ಕಾಸ್ಟ್ ಕೇಳೋಕ್ಕೆ. ಹಾಗಾಗಿ ಅದನ್ನು ಒಂದು 10-15 ಮಿನಿಟ್ಸ್ ಆಗಿ ನಾನು ಬದಲಾಯಿಸಿದ್ದೀನಿ. ಈಗ ತುಂಬ ಕಡಿಮೆ ಸಮಯದಲ್ಲಿ ಆ ಪಾಡ್ಕಾಸ್ಟ್ಗಳು ನಿಮ್ಮ ಮುಂದೆ ಬರ್ತಾ ಇದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮಂದ್ರಿಗಾಗಿರ್ಬೋದು, ಅಜ್ಜಿಯಂದ್ರಿಗಾಗಿರಬಹುದು ಈ ಪಾಡ್ಕಾಸ್ಟನ್ನು ನೀವು ಕೇಳಿಸ್ಬೋದು. ಅಕ್ಕ ಮಹಾದೇವಿಯವರು ಜನ್ಮ ತಾಳೋದಕ್ಕಿಂತ ಮುಂಚೆ ಅವರ ಅಪ್ಪ ಅಮ್ಮನ ಸ್ಥಿತಿ ಹೇಗಿತ್ತು ಅನ್ನೋದರಿಂದ ಹಿಡಿದು ಇದೀಗ ಅಕ್ಕ ಮಹಾದೇವಿಯವರು ಅನುಭವ ಮಂಟಪವನ್ನು ತಲುಪಿ ಅಲ್ಲಿದ್ದು ಅಲ್ಲಿ ಶರಣರ ಜೊತೆ ಹೇಗೆ ಅವರು ಸಮಾಗಮವನ್ನು ಹೊಂದಿದ್ರು, ಹಾಗೂ ಈಗ ಕದಳಿಯತ್ತ ಅಕ್ಕ ಮಹಾದೇವಿಯವರು ಹೋಗ್ತಾ ಇದ್ದಾರೆ ಪಾಡ್ಕಾಸ್ಟ್ನಲ್ಲಿ. ತುಂಬ ಸೊಗಸಾದಂಥ ಕತೆ, ಅದನ್ನು ನೀವು ಕೇಳಿ ಅಂತ ಹೇಳ್ತಾ, ಹಾಗೂ ಹೆಚ್ಚೆಚ್ಚು ಶರಣರ ವಚನಗಳನ್ನು ನಾವು ನಮ್ಮ ಜೀವನದಲ್ಲಿ ದಿನನಿತ್ಯ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ, ನಿಮಗೆ ಯಾವುದಾದರೂ ವಚನದ ಭಾವಾರ್ಥವನ್ನು ತಿಳಿಯಬೇಕು ಅಂತ ಅನಿಸಿದರೆ ಅದನ್ನು ಕಮೆಂಟ್ ಸೆಕ್ಷನ್ ಮುಖಾಂತರವಾಗಿ ನನಗೆ ತಿಳಿಸ್ಬೋದು. ಅದರ ಭಾವಾರ್ಥವನ್ನು ಮುಂದೆ ಬರುವಂಥ ಎಪಿಸೋಡ್ಗಳಲ್ಲಿ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ, ಹಾಗೂ ತೆಲುಗೇಶ ಮಸಣಯ್ಯನವರ, ಮುಕ್ತಾಯಕ್ಕನವರ ಹಾಗೂ ನುಲಿಯ ಚಂದಯ್ಯನವರ ವಚನಗಳನ್ನು ಕಳೆದ ಒಂದಿಷ್ಟು ವಿಡಿಯೋಗಳಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ. ಆ ವಚನಗಳನ್ನು ಕೂಡ ನೀವು ಕೇಳಿ. ಹೆಚ್ಚಾಗಿ ಪ್ರಸಿದ್ಧಿ ಇಲ್ಲದವರ ಶರಣೆಯರ ವಚನಗಳನ್ನು ಕೂಡ ನಾವು ತಿಳಿದುಕೊಳ್ಬೇಕು ಅಂತ ಹೇಳ್ತಾ, ಮುಂದಿನ ಭಾನುವಾರ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ನೆಕ್ಸ್ಟ್ ಸಂಡೇ. ಶರಣಾರ್ಥಿಗಳು.